ಹಲೋ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಸೂಪ್ ಮಾಡೋಣ. ಮೊದಲಿಗೆ 4 ನುಗ್ಗೆಕಾಯಿಯನ್ನು ತೊಳೆದು ಸಣ್ಣಗೆ ಕತ್ತರಿಸಿಕೊಳ್ಳಿ. ಕುಕ್ಕರಿಗೆ ಹಾಕಿಕೊಳ್ಳಿ. ನಂತರ 1 ಈರುಳ್ಳಿ, 1 ಟೊಮಾಟೊ, 10 ರಿಂದ 15 ಬೆಳ್ಳುಳ್ಳಿ ಕಾಳು, 2 ಇಂಚು ಶುಂಠಿ, 2 ಟೇಬಲ್ ಸ್ಪೂನ್ ಮಸೂರ್ ದಾಲನ್ನು ತೊಳೆದು ಹಾಕಿರಿ. 2 ಕಪ್ ನೀರು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 5 ರಿಂದ 6 ವಿಸಿಲ್ ಮಾಡಿಕೊಳ್ಳಿರಿ. ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಳ್ಳಿ. ನಂತರ ಇದನ್ನು ಸೋಸಿಕೊಳ್ಳಿ. ಒಂದು ಚಮಚ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಕರಿಮೆಣಸಿನ ಪುಡಿಯನ್ನು ಹಾಕಿ ನಂತರ ಇದನ್ನು 2 ರಿಂದ 3 ನಿಮಿಷ ಕುದಿಸಿಕೊಳ್ಳಿ. ಕೊತ್ತಂಬರಿಯನ್ನು ಹಾಕಿರಿ. ಬಿಸಿ ಬಿಸಿಯಾದಂತಹ ನುಗ್ಗೆಕಾಯಿ ಸೂಪ್ ತಯಾರಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.